ಒಂದು ಕಡೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಟ್ರಕ್ಕಿಂಗಲ್ಲಿ ಆಸಕ್ತಿ ಇದೆ, ಬದುಕಿ ಹೇಗೆ ನಲಿಬೇಕು ಅಂತ ಅವ್ರು ಕಲ್ತ್ಕೊಂಡಿದ್ದಾರೆ. ಜಿಂಬಾ ಯಾರಾದ್ರೂ ಕಲಾವಿದರೇ ಇದಾರ ಫ್ಯಾಮಿಲಿಲಿ? ಹೇಗೆ? ಇಡೀ ಫ್ಯಾಮಿಲಿನಲ್ಲಿ ನನ್ನ ತಂದೆ ಕಡೆ ಮತ್ತೆ ತಾಯಿ ಕಡೆ ನಾನೇ ಮೊದಲನೇ ಆರ್ಟಿಸ್ಟ್. ಒಂದು ದೊಡ್ಡ ಕನಸನ್ನ 2026ಕ್ಕೆ ಅವರು ಈಡೇರಿಸ್ಕೊಂಡಿದ್ದಾರೆ. ಮನೆ ಅನ್ನೋದು ಎಷ್ಟೋ ಜನ ಮಿಡಲ್ ಕ್ಲಾಸ್ ಅವ್ರದ್ದು ಕನಸು ಸರ್. ನನ್ನ ಕೈಯಲ್ಲಿ ಕೊನೆ 300 ರೂಪಾಯಿ ಕೂಡ ನೋಡಿದ್ದೀನಿ ನಾನು ಈಗ 12 ಜ್ಯೋತಿರ್ಲಿಂಗಗಳದ್ದು ಏನು ಹೋಗಿದ್ದೆ ನಾನು, ಆಲ್ಮೋಸ್ಟ್ ಎಲ್ಲವೂ ಸೋಲೋನೇ ಹೋಗಿರೋದು. ನಾನು ಸಜೆಸ್ಟ್ ಮಾಡ್ತೀನಿ ಜನಕ್ಕೆ ಸೋಲೋ ಟ್ರಾವೆಲ್ ಮಾಡಿ ಒಮ್ಮೆ ಅಂತ. ಯಾಕೆ? ಒಂದೊಳ್ಳೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ರೆಪ್ರೆಸೆಂಟ್ ಮಾಡುವಂತ ಹೆಣ್ಣು ಮಗಳ ಪಾತ್ರದಲ್ಲಿ ನೀವಿದ್ರಿ. ಕರೆಕ್ಟ್ ಹೇಳ್ತಾರೆ ಸರ್. ಅಂದ್ರೆ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಐ ಆಮ್ ಅ ಹೌಸ್ ವೈಫ್ ಅಂತ ತಡೆದು ಹೇಳುವಂಥದ್ದೇನಿಲ್ಲ, ಹೆಮ್ಮೆಯಿಂದ ಹೇಳಿ. ಭಜನೆಯ ಒಂದು ಝಲಕ್ ಕೊಡಿ. ಜಯ ದೇವ ಜಯ ಶ್ರೀ ಗುರುವರಗೆ. ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಝಲಕ್ ಕೊಡಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. 2013 ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ಇವತ್ತಿನವರೆಗೂ ನಾನು ಅದಕ್ಕೆ ಎವ್ರಿ ಮಂತ್ ಹೋಗ್ತೀನಿ. ಯಾಕೆ? ನಿಮ್ಮಲ್ಲಿ ಏನೋ ಒಂದಿದೆ ಅಂದಾಗ ಶಿವ ಬರಲ್ಲ. ಪೂರ್ತಿ ಖಾಲಿ ಆದಾಗ ನನಗೆ ಸಿಕ್ಕವನೇ ಶಿವ. ಹುಕ್ಕಾಗಿದ್ದೇಕೆ ಶಿವನ್ ಬಗ್ಗೆ? ಲೈಫ್ ಬದಲಾಯಿಸ್ಬಿಡ್ತು ಸರ್. ಅದು ಮಿರಾಕಲ್ ಅಲ್ಲ, ಇದು ಕಲಿಕೆ. ಇದು ಯಾವುದೋ ಒಂದು ವರ್ಕೌಟ್ ಮಾಡುವಾಗ PT ತಗೊಳಕ್ ನನ್ನ ಹತ್ರ ದುಡ್ಡಿರ್ಲಿಲ್ಲ ಅಂತ ಹೇಳಿ ಜಿಮ್ ಇಂದ ಕಳಿಸಿದಾರೆ. ನಾನು ಆಚೆ ಬಂದು ಫುಟ್ಪಾತ್ ಅಲ್ಲಿ ಕೂತು ಹತ್ತಿದ್ದೀನಿ. ಎಂಗೇಜ್ ಆಗಿದ್ದಾರೆ, ಬಿಸಿ ಇದ್ದಾರೆ, ಅವ್ರ ಪಾಡು ಅವ್ರ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತಾನೆ ನಮ್ಮ ತಿಳುವಳಿಕೆ. ಹಾಗಾಗಿ ಈ ಪ್ರಶ್ನೆ ನಿಮ್ಗೆ ಹಾಕ್ತಿದ್ದೀನಿ. ನನ್ನನ್ನ ಕರೆಯೋದೇ ಅವಮಾನ ಮಾಡಕ್ಕೆ ಅನ್ನೋ ಇನ್ಸಿಡೆಂಟ್ ಗಳಾಗೋಗಿದೆ ನನ್ನ ಕೆಲವೊಂದ್ ಕಡೆ. ಬೆಳಗ್ಗೆ ಎದ್ದು ಹೊರಡುವಾಗ ನಾವು ಅಪ್ಪಂಗೆ ಹೇಳಿದ್ದೀವಿ, ಸ್ನಾನ ಮಾಡ್ಬೇಕು, ನೀನು ಸ್ನಾನ ಮಾಡಿಲ್ಲ ಅಂತಂದ್ರೆ ನಾನು ನಿನ್ನ ಮುಖ ನೋಡಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ವಾಪಸ್ ಬರೋಷ್ಟೇ ಅವ್ರು ಇರ್ಲಿಲ್ಲ ಸರ್. ಸಕ್ಸಸ್ನ ಹ್ಯಾಂಡಲ್ ಮಾಡೋದು ಕಷ್ಟ, ಫೇಲ್ಯೂರ್ನ ಹ್ಯಾಂಡಲ್ ಮಾಡ್ಬೋದು. ಅಯ್ಯೋ ಇನ್ನು ನಾನು ನಿಮ್ಮನ್ನ ನೋಡಿದ್ನಲ್ವಾ, ಇನ್ನು ನಾನು ಹೋದ್ರೂ ಪರವಾಗಿಲ್ಲ ಅಂದ್ರೆ ರಾಧಾ ಕಲ್ಯಾಣ ಮಾಡ್ದೆ, ನಿಮ್ ಕಲ್ಯಾಣ ಯಾವಾಗ ಅಂತ ಯಾರು ಕೇಳಿಲ್ವಾ ನಿಮ್ಮನ್ನ?